ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಕಾಮುಕರ ಅಟ್ಟಹಾಸ. ತಲಗಟ್ಪುರದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಇನ್ನು ಭೇಟಿ ನೆಪದಲ್ಲಿ ಕರೆಸಿ 5 ಗುಂಪಿನಿಂದ ಯತ್ನ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಕಾಮುಕರ ಅಟ್ಟಹಾಸ. ತಲಗಟ್ಪುರದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು ಭೇಟಿ ನೆಪದಲ್ಲಿ ಕರೆಸಿ 5 ಗುಂಪಿನಿಂದ ಯತ್ನ. ಓರ್ವನಿಂದ ಅತ್ಯಾಚಾರ. ಇನ್ನು 112ಗೆ ಕರೆ ಮಾಡಿದ ಯುವತಿ ತಕ್ಷಣ ರಕ್ಷಿಸಿ 5ರನ್ನ ಪೊಲೀಸರು ಇಲ್ಲಿ ಬಂಧಿಸಿದ್ದಾರೆ. ಸೋಮಶೇಖರ್, ಅಂಬರೀಶ್ ಸೇರಿ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. 5ರ ಗುಂಪಿನಲ್ಲಿ 2 ಸಂತ್ರಸ್ತ ಯುವತಿಗೆ ಪರಿಚಯರು. ಇನ್ನು ಸೆಕ್ಯೂರಿಟಿ ಪ್ರೊವೈಡಿಂಗ್ ಏಜೆನ್ಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸೋಮಶೇಖರ್ ಕಲಬುರಗಿಯಿಂದ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿ ಯುವತಿಯನ್ನ ಕರೆಸಿದ್ದಾನೆ. ಇನ್ನು ದೇವನಹಳ್ಳಿಯಲ್ಲಿ ವಾಸವಿದ್ದ ಸಂತ್ರಸ್ತೆಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಅಜಯ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ಮತ್ತೆ ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ ಮೆರೆದಿರುವಂತದ್ದು, ಇಲ್ಲಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತಾ, ಬೆಂಗಳೂರಿನ ತಲಗಟ್ಪುರದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಅಂದ್ರೆ ಭೇಟಿ ಮಾಡೋದಕ್ಕೆ ಅಂತ ಕರೆಸಿದಂತಹ ಯುವತಿಯನ್ನ ಅಲ್ಲಿದ್ದಂತಹ ಸ್ನೇಹಿತರು ಕೂಡ ಮುಂದಾಗಿದ್ರು ಅನ್ನೋದು ಕೂಡ ಈಗಾಗಲೇ ಆರೋಪ ಮಾಡಿದ್ದಾರೆ. ಸೊ ಹೀಗಾಗಿ ಆ ಒಂದು ಯುವತಿ ಕೊಟ್ಟಂತಹ ದೂರಿನ ಮೇರೆಗೆ ಈಗಾಗಲೇ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಇನ್ನು ಬಂಧಿತರಲ್ಲಿ ಸೋಮಶೇಖರ್, ಅಂಬರೀಶ್ ಸೇರಿ 5ರನ್ನ ಈಗಾಗಲೇ ತಲಗಟ್ಪುರ ಪೊಲೀಸರು ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು. 5ರ ಗುಂಪಿನಲ್ಲಿ 2 ಕೂಡ ಯುವತಿಯ ಪರಿಚಯ ಇರ್ತಾರೆ. ಹೀಗಾಗಿ ದೇವನಹಳ್ಳಿಯಲ್ಲಿ ಇದ್ದಂತ ಯುವತಿಯನ್ನ ತಲಗಟ್ಪುರಕ್ಕೆ ಕರ್ಸ್ಕೊಂತಾರೆ. ಒಂದು ಸಣ್ಣದಾಗಿ ಒಂದು ಪಾರ್ಟಿ ಮಾಡೋಣ ಅಂತ ಕೂಡ ಕರ್ಸ್ಕೊಂಡಿರುವಂತದ್ದು. ಒಂದು ಕಲಬುರಗಿ ಭಾಗದಿಂದ ಕೂಡ ಸ್ನೇಹಿತರು ಬಂದಿದ್ದಾರೆ. ನೀನು ಅಂತ ಹೇಳಿ ತಲಗಟ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಒಂದು ರೂಮ್ ಕೂಡ ಕರ್ಸ್ಕೊಂಡಿದ್ದಾರೆ. ಕರ್ಸ್ಕೊಂಡಂತ ಸಂದರ್ಭದಲ್ಲಿ 2 ಆರೋಪಿಗಳೇನಿದ್ದಾರೆ ಮದ್ಯದ ಮತ್ತಿನಲ್ಲಿ ಆಕೆ ಮೇಲೆ ಅತ್ಯಾಚಾರವನ್ನ ಎಸಗೋದಕ್ಕೂ ಕೂಡ ಮುಂದಾಗಿದ್ರು ಅನ್ನೋ ಒಂದು ಆರೋಪ ಈಗ ಆಕೆ ಮಾಡಿರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಪಾರ್ಟಿ ಮಾಡಿದ ನಂತರದಲ್ಲಿ ಈ ರೀತಿಯಾದ ಒಂದು ಕೃತ್ಯಕ್ಕೂ ಕೂಡ ಮುಂದಾಗಿದ್ರು ಅಂತಾನು ಕೂಡ ಗೊತ್ತಾಗಿದೆ. ತಕ್ಷಣ ಯುವತಿ ಎಚ್ಚೆತ್ಕೊಂಡು 112ಗೆ ಕರೆ ಮಾಡಿದ್ದಾಳೆ. ಕರೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಪೊಲೀಸರು ತಕ್ಷಣ ಬಂದು ಯುವತಿಯನ್ನು ಕೂಡ ರಕ್ಷಣೆ ಮಾಡಿದಾರೆ ಅನ್ನೋ ಮಾಹಿತಿ ಇರುವಂತದ್ದು. 3 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು ಈಗ ಬೆಳಕಿಗೆ ಬಂದಿದೆ. ಸೊ ಹೀಗಾಗಿ ಯುವತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪೊಲೀಸರು ಈಗಾಗಲೇ 3 ರಿಂದ 4 ಜನರನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಜೊತೆಗೆ ಯುವತಿ ಕೊಟ್ಟಂತಹ ದೂರೇನಿದೆ ಅದರಲ್ಲಿ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.